ದೇವರು ನಮ್ಮಿಂದ ಏನನ್ನು ಕೇಳುತ್ತಿದ್ದಾನೆ? ಆತನು ಕೇಳುವುದು ಪ್ರೀತಿಯೇ. ಆತ್ಮೀಯ ಸಹೋದರ ಸಹೋದರಿಯರೇ, ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಪರಮಗೀತ ಪುಸ್ತಕದ ಅಧ್ಯಯನದ ಕೊನೆಯ ಕಾರ್ಯಕ್ರಮಕ್ಕೆ ನಾವು ಬಂದುಬಿಟ್ಟಿದ್ದೇವೆ. ದೇವರ ನಡೆಸುವಿಕೆಗಾಗಿ ಆತನನ್ನು ಕೊಂಡಾಡುತ್ತಾ ಇಂದಿನ ಅಧ್ಯಯನದಲ್ಲಿ ಮೊದಲ ಗೀತೆಯ ತೃಪ್ತಿ, ಸ್ವಂತ ಸಹೋದರರ, ಚಿಕ್ಕ ತಂಗಿ ಮುಂತಾದ ವಿಷಯಗಳನ್ನು ದೇವರಾತ್ಮನ ಸಹಾಯದಿಂದ ತಿಳಿದುಕೊಳ್ಳೋಣ. ಬನ್ರಿ, ಈ ದಿನದ ಅಧ್ಯಯನವನ್ನು ಈಗ ಪ್ರಾರಂಭಿಸೋಣ. ನೀತಿ ಕೃಪೆಗಳನ್ನು ಹುಡುಕುವವನು ನೀತಿ ಜೀವ ಕೀರ್ತಿಗಳನ್ನು ಪಡೆಯುವನು. ಜ್ಞಾನೋಕ್ತಿಗಳು 21ನೇ ಅಧ್ಯಾಯ 21ನೇ ವಚನ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಮಹಾಕೃಪೆಯಿಂದ ಪರಮಗೀತ ಪುಸ್ತಕದ ಅಧ್ಯಯನದ ಕೊನೆಯ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೇವೆ. ಇಲ್ಲಿವರೆಗೆ ದೇವರ ಆತ್ಮನು ನಮ್ಮ ಜೊತೆ ಇದ್ದುಕೊಂಡು ತನ್ನ ಜೀವುಳ್ಳ ವಾಕ್ಯದ ಅನೇಕ ಗೂಢಾರ್ಥಗಳನ್ನು ತಿಳಿಯಪಡಿಸಿದ್ದಾನೆ. ಆತ್ಮಿಕವಾಗಿ ನಾವು ಬಲ ಹೊಂದಿದ್ದೇವೆ. ದೇವರ ಆಶೀರ್ವಾದವನ್ನು ಹೊಂದಿದವರಾಗಿ ದೇವರ ವಾಕ್ಯ ಧ್ಯಾನದಲ್ಲಿ ನಾವು ಮುಂದೆ ಸಾಗುವಾಗ ಇಂದಿನ ಅಧ್ಯಯನದಲ್ಲಿ ಸ್ವಂತ ಸಹೋದರ ಎಂಬ ವಿಚಾರವನ್ನು ನೋಡೋಣ. ಪರಮಗೀತ 8ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನೀನು ನನ್ನ ತಾಯಿಯ ಸ್ತನ್ಯವನ್ನು ಕುಡಿದ ನನ್ನ ಅಣ್ಣನ ಹಾಗಿದ್ದರೆ ಎಷ್ಟೋ ಚೆನ್ನಾಗಿತ್ತು. ನಾನು ನಿನ್ನನ್ನು ಹೊರಗೆ ಕಂಡು ಮುದ್ದಿಟ್ಟರೂ ಯಾರೂ ಈನೈಸುತ್ತಿರಲಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನನ್ನ ತಾಯಿಯ ಸ್ತನ್ಯವನ್ನು ಕುಡಿದ ನನ್ನ ಸಹೋದರ, ಸ್ವಂತ ಸಹೋದರನು ಅತಿ ಸಮೀಪ ಸಂಬಂಧಿ ಆಗಿರುವವನು. ಕರ್ತನಾದ ಯೇಸು ನಮಗೆ ಈ ರೀತಿಯ ಸಹೋದರನಾಗಿದ್ದಾನೆ. ಆತನು ದೇವದೂತರನ್ನು ಹಿಡಿದವನೆಂದು ಬರೆದಿಲ್ಲ, ಅಬ್ರಹಾಮನ ಸಂತತಿಯನ್ನು ಕೈ ಹಿಡಿದಿದ್ದಾನಷ್ಟೇ. ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 16ನೇ ವಚನದಲ್ಲಿ ಇದನ್ನು ಓದುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ನಮ್ಮಂತೆ ರಕ್ತ ಮಾಂಸಧಾರಿಯಾದನು. ನಾನು ನಿನ್ನನ್ನು ಮುದ್ದಿಟ್ಟರೂ ಯಾರೂ ಈನೈಸುತ್ತಿರಲಿಲ್ಲ ಎಂಬುದಾಗಿ ನೋಡುವಾಗ ಅನೇಕ ನಿಜ ವಿಶ್ವಾಸಿಗಳು ತಾವು ಕ್ರಿಸ್ತನನ್ನು ಪ್ರೀತಿಸುತ್ತೇವೆಂದು ಬಹಿರಂಗವಾಗಿ ಹೇಳಲು ಹಿಂಜರಿಯುತ್ತಾರೆ. ಪ್ರಿಯ ಸ್ನೇಹಿತನೇ, ನೀನು ಆತನನ್ನು ಪ್ರೀತಿಸುತ್ತಿಲ್ಲವಾದರೆ ಪ್ರೀತಿಸುತ್ತೇನೆಂದು ಹೇಳಬೇಡ. ಆದರೆ ನೀನು ಆತನನ್ನು ಪ್ರೀತಿಸುತ್ತೀ ಎಂಬುದು ನಿನ್ನ ಜೀವಿತದಲ್ಲಿ ಕಂಡುಬರುವುದಾದರೆ ಹಾಗೆ ಹೇಳಿದ್ದಕ್ಕಾಗಿ ಜನರು ನಿನ್ನನ್ನು ತಿರಸ್ಕರಿಸಲಾರರು. ಪರಮಗೀತ 8ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನಿನ್ನನ್ನು ನನ್ನ ತಾಯಿಯ ಮನೆಗೆ ಕರೆದುಕೊಂಡು ಹೋಗುತ್ತಿದ್ದೆನು. ಅಲ್ಲಿ ನೀನು ನನಗೆ ಉಪದೇಶ ಮಾಡಬಹುದಾಗಿತ್ತು. ದ್ರಾಕ್ಷೆಯ ಮಿಶ್ರ ಪಾನಕವನ್ನು, ನನ್ನ ದಾಳಿಂಬರದ ಸವಿರಸವನ್ನು ನಿನಗೆ ಕುಡಿಸುತ್ತಿದ್ದೆನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದ್ರಾಕ್ಷೆಯ ಮಿಶ್ರ ಪಾನಕವನ್ನು, ನನ್ನ ದಾಳಿಂಬರದ ಸವಿರಸವನ್ನು ನಿನಗೆ ಕುಡಿಸುತ್ತಿದ್ದೆನು ಎಂಬುದಾಗಿ ಹೇಳುವಾಗ ಈ ಬಗ್ಗೆ ಸ್ಟುವರ್ಟರು ಹೀಗೆ ಹೇಳಿದ್ದಾರೆ: ಕ್ರಿಸ್ತನಿಗೆ ನಮ್ಮಲ್ಲಿನ ಅತ್ಯುತ್ತಮವಾದದ್ದನ್ನು ಆತನಿಗಾಗಿ ನಮ್ಮ ಶಕ್ತಿ ಮೀರಿ ಏನನ್ನೂ ಉಳಿಸಿಕೊಳ್ಳದೆ ಸಮರ್ಪಿಸುವುದು ಎಂಬುದಾಗಿ. ಆತನಿಗಾಗಿ ಎಲ್ಲವನ್ನೂ ಕೂಡಿಸಿ ಎಲ್ಲವನ್ನೂ ಆತನಿಗೆ ಕೊಡುವುದು ನಮ್ಮ ಕರ್ತವ್ಯವಾಗಿದೆ. ಆದರೆ ಈ ವಚನದ ಪೂರ್ಣ ಅರ್ಥವು ಯಜ್ಞದ ಕುರಿಯಾದಾತನ ವಿವಾಹದ ದಿನಕ್ಕೆ ಆತನ ಮೊದಲಗಿತ್ತಿಯು ಪೂರ್ಣ ಸಿದ್ಧವಾದಾಗ ಸರಿಬರುತ್ತದೆ. ಆಗ ಕ್ರಿಸ್ತನು ದ್ರಾಕ್ಷಾರಸವನ್ನು ತನ್ನ ತಂದೆಯ ರಾಜ್ಯದಲ್ಲಿ ಪೂರ್ಣವಾಗಿ ಸವಿಯಲಿಕ್ಕಿರುವನು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮುಂದಕ್ಕೆ ನಾವು ಪ್ರೀತಿಯ ಹೊರಗಿಕೊಂಡು ಬರುವ ಬಲಹೀನತೆ ಎಂಬುದನ್ನು ನೋಡೋಣ. ಪರಮಗೀತ 8ನೇ ಅಧ್ಯಾಯ 5ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ನಲ್ಲನನ್ನು ಹೊರಗಿಕೊಂಡು ಅಡವಿಯಿಂದ ಬರುವ ಇವಳ್ಯಾರು? ಆ ಸೇಬು ಮರದ ಕೆಳಗೆ ನಿನ್ನನ್ನು ಎಬ್ಬಿಸಿದೆನಲ್ಲ. ಇಗೋ, ಅಲ್ಲಿ ನಿನ್ನ ತಾಯಿಯು ನಿನ್ನನ್ನು ಹೆತ್ತಳು, ಅಲ್ಲೇ ಪ್ರಸವ ವೇದನೆ ಪಟ್ಟು ನಿನ್ನನ್ನು ಪಡೆದಳು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಲ್ಲನಿಗೆ ಒರಗಿಕೊಂಡು ನಿಜವಾದ ವಿಶ್ವಾಸಿಯ ಅಂತಿಮ ಸ್ಥಿತಿಯು ಬಲಹೀನತೆಯಲ್ಲಿ ಕಂಡುಬರುತ್ತದೆ. ಆಧಾರ ಮಾಡಿಕೊಳ್ಳುವುದರಲ್ಲಿಯೂ ಪ್ರೀತಿಯಲ್ಲಿಯೂ ಕಾಣುತ್ತದೆ.
ಯೌವನದಲ್ಲಿ ನಾವು ಹದ್ದುಗಳಂತೆ ಏರಿ ಹೋಗುತ್ತೇವೆ. ಯೆಶಾಯನ ಪ್ರವಾದನೆ ಗ್ರಂಥ 40ನೇ ಅಧ್ಯಾಯ 31ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಆಗ ನಮ್ಮ ಮೇಲೆ ಆತನ ಪ್ರೀತಿ ಧ್ವಜವಾಗಿರುತ್ತದೆ. ಮಧ್ಯಪ್ರಾಯದಲ್ಲಿ ನಾವು ಯೆರೂಸಲೇಮಿನ ಬೀದಿಗಳಲ್ಲಿ ಅಳುತ್ತಾ ಆತನನ್ನು ಹುಡುಕುವಾಗಲೂ ಸೋತು ಹೋಗಲಿಲ್ಲ. ಆದರೆ ವೃದ್ಧಾಪ್ಯಕ್ಕೆ ಬರುವಾಗ ಆತನ ಮೇಲೆ ಮಗುವಿನ ಹಾಗೆ ನಂಬಿಕೆಯಿಂದ ಆತುಕೊಳ್ಳುವವರಾಗಿರುತ್ತೇವೆ. ಮತ್ತು ಕೊನೆಗೆ ನಾವು ಆತನ ಮೇಲೆ ಪೂರ್ಣವಾಗಿ ಆತುಕೊಳ್ಳಬೇಕಾದಾಗ, ನೀವು ನನ್ನನ್ನು ಬಿಟ್ಟು ಏನೂ ಮಾಡಲಾರಿರಿ ಎಂಬ ಮಾತು ನಮ್ಮ ಕುರಿತು ಸತ್ಯವಾಗುವಾಗ ಆತನು ನಮ್ಮ ಸೇವೆಯನ್ನು ಉಪಯೋಗಿಸುತ್ತಾನೆ. ಪರಮಗೀತ 8ನೇ ಅಧ್ಯಾಯ 6ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನಿನ್ನ ಹೃದಯದ ಮೇಲೆ ನಿನ್ನ ಕೈಯಲ್ಲಿ ನನ್ನನ್ನು ಮುದ್ರೆಯನ್ನಾಗಿ ಧರಿಸಿಕೊ. ಪ್ರೀತಿಯು ಮರಣದಷ್ಟು ಬಲವಾಗಿದೆ. ಪ್ರೀತಿ ದ್ರೋಹದಿಂದ ಹುಟ್ಟುವ ಮತ್ಸರವು ಪಾತಾಳದಷ್ಟೂ ಕ್ರೂರ. ಅದರ ಜ್ವಾಲೆಯು ಬೆಂಕಿಯ ಉರಿ, ಅದು ಯೆಹೋವನ ರೋಷಾಗ್ನಿಯು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪ್ರೀತಿಯು ಮರಣದಷ್ಟು ಬಲವಾಗಿದೆ ಎಂಬುದಾಗಿ ನೋಡುವಾಗ ನಾಶನ ಪಾತ್ರರ ಕಡೆಗೆ ಯೇಸು ತೋರಿಸಿದ ಪ್ರೀತಿಯ ಬೆಲೆ ಕ್ರೂರತೆಯಿಂದ ಕೂಡಿದ ಮರಣವಾಗಿತ್ತು. ಆದರೆ ಅದು ಆತನನ್ನು ತಡೆಯಲಿಲ್ಲ. ಆತನು ನಮ್ಮನ್ನು ಪ್ರೀತಿಸಿ ನಮಗಾಗಿ ತನ್ನನ್ನೇ ಕೊಟ್ಟನು. ಅವಮಾನವನ್ನು ಸಹಿಸಿ ಕ್ರೂಜೆಯನ್ನೇರಿದನು ಮತ್ತು ಯಜ್ಞದ ಕುರಿಯಾದಾತನ ಮೊದಲಗಿತ್ತಿ ಎದುರು ಮರಣವು 1000 ಪಾಲಷ್ಟು ಇತ್ತು. ಅವರು ಪ್ರಾಣದ ಮೇಲನ ಪ್ರೀತಿಯನ್ನು ತೊರೆದು ಮರಣಕ್ಕೆ ಹಿಂದೆಗೆಯದೆ ಇದ್ದರು. ಪ್ರಕಟಣೆ ಪುಸ್ತಕ 12ನೇ ಅಧ್ಯಾಯ 11ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಮುಂದಕ್ಕೆ ಮರಣವಾಗಲಿ ಜೀವವಾಗಲಿ, ದೇವದೂತರಾಗಲಿ ದುರಾತ್ಮಗಳಾಗಲಿ, ಈಗಿನ ಸಂಗತಿಗಳಾಗಲಿ ಮುಂದಣ ಸಂಗತಿಗಳಾಗಲಿ, ಮಹತ್ವಗಳಾಗಲಿ, ಮೇಲಣ ಲೋಕವಾಗಲಿ ಕೆಳಗಣ ಲೋಕವಾಗಲಿ, ಬೇರೆ ಯಾವ ಸೃಷ್ಟಿಯಾಗಲಿ ನಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ಅಗಲಿಸಲಾರವು ಎಂಬುದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 38 ಮತ್ತು 39ನೇ ವಚನದಲ್ಲಿ ಓದುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಮತ್ಸರವು ಪಾತಾಳದಷ್ಟು ಕ್ರೂರ ಎಂಬುದಾಗಿ ನೋಡುವಾಗ ಎಲ್ಲವನ್ನೂ ನುಂಗುವ ಪಾತಾಳಕ್ಕೆ ಕರುಣೆ ಎಂಬುದಿಲ್ಲ. ಸ್ಟುವರ್ಟರು ಹೇಳುತ್ತಾರೆ, ದೇವರಿಗಾಗಿ ಅತೀ ಪ್ರೀತಿಯಿಂದಿದ್ದ ಎಲಿಯನು ಕಿಶೋನ್ ಹಳ್ಳದಲ್ಲಿ ಬಾಳನ ಪ್ರವಾದಿಗಳನ್ನು ಒಬ್ಬರನ್ನೂ ಬಿಡದೆ ಕೊಲ್ಲುವಂತೆ ಮಾಡಿದ್ದು ಕೂಡ ಈ ಪ್ರೀತಿಯ ಮತ್ಸರವೇ. ಮತ್ತು ಪೌಲನು ಕರ್ತನಾದ ಯೇಸುವನ್ನು ಪ್ರೀತಿಸದವನು ನಾಶವಾಗಲಿ ಎಂಬ ಭಯಂಕರ ಶಾಪವನ್ನುಚ್ಚರಿಸುವಂತೆ ಮಾಡಿದ್ದು ಈ ಪ್ರೀತಿ ಮತ್ಸರವೇ. ನಮ್ಮ ಪೂರ್ವಜರು ಈ ಪಾತಾಳದಷ್ಟು ಕ್ರೂರವಾದ ಮತ್ಸರವನ್ನು ನಮಗಿಂತ ಚೆನ್ನಾಗಿ ತಿಳಿದಿದ್ದರು ಮತ್ತು ಇದು ಕ್ರಿಸ್ತನಲ್ಲಿ ಆಳವಾದ ಪ್ರೀತಿಯನ್ನು ಹುಟ್ಟಿಸಿ ಧೈರ್ಯವಾಗಿ ವಿರೋಧಿಗಳನ್ನು ಎದುರಿಸುವಂತೆ ಮಾಡಿತು. ಅದರ ಜ್ವಾಲೆಯು ಬೆಂಕಿಯ ಉರಿ ಎಂಬುದಾಗಿ ನೋಡುವಾಗ ಕರ್ತನಾದ ಯೇಸು, ನಿನ್ನ ಆಲಯಾಭಿಮಾನವು ನನ್ನನ್ನು ಬೆಂಕಿಯಂತೆ ದಹಿಸುತ್ತದೆ ಎಂದು ಹೇಳುವಾಗಿನ ಆತನ ಹೃದಯದಲ್ಲಿನ ಪ್ರೀತಿಯ ಗಾಢತೆಯನ್ನು ನಮ್ಮ ನೆನಪಿಗೆ ತರುತ್ತದೆ. ಯೋಹಾನ ಬರೆದ ಸುವಾರ್ತೆ 2ನೇ ಅಧ್ಯಾಯ 17ನೇ ವಚನದಲ್ಲಿ ಇದನ್ನು ಓದುತ್ತೇವೆ. ಪ್ರಿಯರೇ, ಸ್ಟುವರ್ಟ್ ಅವರು ಹೇಳುತ್ತಾರೆ, ತಂದೆಯ ಬಲಗಡೆಗೆ ಏರಿ ಹೋಗುವಾಗ ಯೇಸುವು ತನ್ನ ಶಿಷ್ಯರ ಹೃದಯಗಳಲ್ಲಿ ತನ್ನೊಳಗಿದ್ದ ಪ್ರೀತಿಯ ಬೆಂಕಿಯನ್ನೇ ಉರಿಸಿದನು. ಅವರ ಮೇಲೆ ಬೆಂಕಿಯ ಉರಿನಾಲಿಗೆಯಂತೆ ಪವಿತ್ರಾತ್ಮನನ್ನು ಕಳುಹಿಸಿದನು ಮತ್ತು ಪ್ರೀತಿಯ ಬೆಂಕಿಯು ಅವರಲ್ಲಿ ಸುತ್ತ ಕಾಣುತ್ತಿದ್ದ ಉರಿನಾಲಿಗೆಗಳಿಗಿಂತಲೂ ಬಲವಾಗಿ ಉರಿಯತೊಡಗಿತು. ಮುಂದಕ್ಕೆ ನೋಡೋಣ. ಪರಮಗೀತ 8ನೇ ಅಧ್ಯಾಯ 7ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ: ಜಲದ ರಾಶಿಗಳು ಪ್ರೀತಿಯನ್ನು ನಂದಿಸಲಾರವು, ಪ್ರವಾಹಗಳಿಗೂ ಅದನ್ನು ಮುಳುಗಿಸಲು ಶಕ್ತಿಯಿಲ್ಲ. ಒಬ್ಬನು ತನ್ನ ಮನೆಮಾರನ್ನೆಲ್ಲ ಕೊಟ್ಟು ಪ್ರೀತಿಯನ್ನು ಪಡೆಯಲು ಯತ್ನಿಸಿದರೆ ಕೇವಲ ತಿರಸ್ಕಾರಕ್ಕೆ ಗುರಿಯಾಗುವನು ಎಂಬುದಾಗಿ. ಜಲದ ರಾಶಿಗಳು ಪ್ರೀತಿಯನ್ನು ನಂದಿಸಲಾರವು ಎಂಬುದಾಗಿ ನೋಡುವಾಗ ನಾವು ಆತನನ್ನು ಅದೆಷ್ಟು ಬಾರಿ ನಿರಾಶೆಪಡಿಸಲಿಲ್ಲ. ಆದರೂ ಈ ಸೋಲುಗಳಿಂದ ಆತನ ಪ್ರೀತಿ ನಂದಿ ಹೋಗಲಿಲ್ಲ. ಇಲ್ಲವೇ ನಮ್ಮ ಪಾಪಗಳ ರಾಶಿಯಿಂದ ಅದು ಮುಳುಗಲಿಲ್ಲ. ಒಬ್ಬನು ತನ್ನ ಮನೆ ಮಾರನ್ನೆಲ್ಲ ಕೊಟ್ಟು ಪ್ರೀತಿಯನ್ನು ಪಡೆಯಲು ಯತ್ನಿಸಿದರೆ ಕೇವಲ ತಿರಸ್ಕಾರಕ್ಕೆ ಗುರಿಯಾಗುವನು. ದೇವರು ನಮ್ಮ ಹಣವನ್ನಾಗಲಿ ಸೇವೆಯನ್ನಾಗಲಿ ಕೇಳುತ್ತಿಲ್ಲ. ಆತನು ನಮ್ಮ ಪ್ರೀತಿಯನ್ನು ಕೇಳುತ್ತಿದ್ದಾನೆ. ನಾವು ಆತನನ್ನು ಪ್ರೀತಿಸದಿರುವುದಾದರೆ ನಾವು ಆತನಿಗಾಗಿ ಮಾಡುವ ಕ್ರೈಸ್ತ ಸೇವೆಯನ್ನು, ಆತನಿಗೆ ಕೊಡುವ ಕಾಣಿಕೆಯ ಹಣವನ್ನು ಆತನು ತಿರಸ್ಕರಿಸುತ್ತಾನೆ.
ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮುಂದಕ್ಕೆ ನಾವು ಚಿಕ್ಕ ತಂಗಿ ಎಂಬ ವಿಚಾರವನ್ನು ಧ್ಯಾನ ಮಾಡೋಣ. ಪರಮಗೀತ 8ನೇ ಅಧ್ಯಾಯ 8ನೇ ವಚನ ಹೀಗೆ ಹೇಳುತ್ತದೆ: ಸ್ತನಬಾರದ ತಂಗಿಯು ನಮಗುಂಟು, ಅವಳನ್ನು ಕೇಳತಕ್ಕ ಸಮಯದಲ್ಲಿ ಅವಳ ಹಿತಕ್ಕೆ ಏನು ಮಾಡೋಣ ಎಂಬುದಾಗಿ. ಅನೇಕ ಸತ್ಯವೇದ ಪಂಡಿತರ ಅಭಿಪ್ರಾಯವೇನೆಂದರೆ, ಚಿಕ್ಕ ತಂಗಿ ಎಂದರೆ ಅನ್ಯಜನರ ಸಭೆಗೆ ಸೂಚಕವಾಗಿದೆ ಎಂದು. ನಮ್ಮ ತಂಗಿಗಾಗಿ ನಾವು ಏನು ಮಾಡೋಣ ಎಂಬುದಾಗಿ ನೋಡುವಾಗ ಆದಿಸಭೆಯಲ್ಲಿನ ಮುಖ್ಯ ಪ್ರಶ್ನೆ ಇದಾಗಿತ್ತು. ಅಪೊಸ್ತಲ ಕೃತ್ಯಗಳು 15ನೇ ಅಧ್ಯಾಯದಲ್ಲಿ ಯೆರೂಸಲೇಮಿನ ಮಹಾಸಭಾ ಸಮ್ಮೇಳನ ಕುರಿತು ಬರೆದಿದೆ. ಅದರಲ್ಲಿ ತಮ್ಮ ಮೋಶೆಯ ಆಚಾರ ಪದ್ಧತಿಗಳನ್ನು ಬಿಡೊಲ್ಲದ ಇಬ್ರಿಯ ಸದಸ್ಯರಿಗೂ ಅನ್ಯಜನರಿಗೂ ನಡುವೆ ಎದ್ದ ವಿವಾದವನ್ನು ಪರಿಹರಿಸಲು ಪ್ರಯತ್ನಗಳಾದವು. ಪ್ರಿಯರೇ, ಅವಳನ್ನು ಕೇಳತಕ್ಕ ಸಮಯದಲ್ಲಿ ಎಂಬುದಾಗಿ ನೋಡುವಾಗ ಆಕೆಯ ಪರವಾಗಿ ಯಾರು ಮಾತಾಡಬಲ್ಲರು? ಅವಳು ಯಾರಿಗೂ ಬೇಕಾಗಿಲ್ಲ. ಅನ್ಯಜನರು ಬಹಿಷ್ಕೃತರಂತಿದ್ದರು. ಆದರೆ ಸಭೆಯ ಶ್ರೇಷ್ಠ ಮದಲಿಂಗನು ಆಕೆಯನ್ನು ಕೇಳಿಕೊಂಡು ಬರುವ ದಿನ ಬಂದಿತು. ಪ್ರಿಯರೇ, ನಾವು ಆಕರ್ಷಕರಾಗಿದ್ದಕ್ಕಾಗಿ ಆತನು ನಮ್ಮನ್ನು ಆರಿಸಲಿಲ್ಲ, ಆದರೆ ನಮ್ಮ ನಾಶನದ ಸ್ಥಿತಿಯನ್ನು ಕಂಡು ನಮ್ಮನ್ನು ಪ್ರೀತಿಸಿದ್ದರಿಂದಲೇ. ಈಗ ಈ ಚಿಕ್ಕ ತಂಗಿಯು ಕ್ರಿಸ್ತನಿಂದ ಅಂಗೀಕರಿಸಲ್ಪಟ್ಟ ಮೇಲೆ ಆಕೆಯ ಅಕ್ಕನಿಂದ ಆಕೆಗೆ ಯಾವ ಸ್ವಾಗತ ದೊರಕಿತು? ಪರಮಗೀತ 8ನೇ ಅಧ್ಯಾಯ 9ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಅವಳು ಕೋಟೆಯಾದರೆ ಅದರ ಮೇಲೆ ಬೆಳ್ಳಿಯ ಬುರುಜನ್ನು ಕಟ್ಟುವೆವು, ಬಾಗಿಲಾದರೆ ದೇವದಾರು ಹಲಿಗೆಗಳಿಂದ ಭದ್ರಪಡಿಸುವೆವು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಆಕೆ ಗೋಡೆಯಾದರೆ ಆಕೆಯ ಮೇಲೆ ಬೆಳ್ಳಿಯ ಅರಮನೆ ಕಟ್ಟುವೆವು. ಈ ಅನ್ಯಜನರು ಸಹ ಕ್ರಿಸ್ತನಿಂದ ಸ್ವೀಕರಿಸಲ್ಪಟ್ಟದ್ದರಿಂದ ಅವರು ಪವಿತ್ರಾತ್ಮನ ಮೂಲಕವಾಗಿ ದೇವರಿಗೆ ನಿವಾಸ ಸ್ಥಾನವಾಗುವುದಕ್ಕಾಗಿ ನಮ್ಮ ಸಂಗಡ ಕಟ್ಟಲ್ಪಡುತ್ತಾ ಇದ್ದಾರೆ ಎಂಬುದಾಗಿ ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 2ನೇ ವಚನದಲ್ಲಿ ಓದುತ್ತೇವೆ. ಯಹೂದಿ ಸಭೆಗೆ ಪ್ರಶ್ನೆ ಬಂತು, ನಾವು ಅದರ ಮೇಲೆ ಏನನ್ನು ಕಟ್ಟೋಣ? ಸುನ್ನತಿ, ಆಚಾರಗಳು, ವಿವಿಧ ಕ್ರಮನಿಯಮಗಳು. ಇಬ್ರಿಯ ತಂದೆಯಂದಿರಿಗಾಗಲಿ ಅವರ ಮಕ್ಕಳಿಗಾಗಲಿ ಹೊರಲಾರದ ನೊಗಗಳು. ಈ ಅಕ್ಕನ ಮನಸ್ಸಿನ ಭಾವನೆಯನ್ನು ಯಾಕೋಬನು ತಿಳಿಸುತ್ತಾನೆ. ನನ್ನ ಅಭಿಪ್ರಾಯವೇನೆಂದರೆ, ಅನ್ಯ ಜನರಲ್ಲಿ ದೇವರ ಕಡೆಗೆ ತಿರುಗಿಕೊಳ್ಳುವವರನ್ನು ತೊಂದರೆಪಡಿಸಬಾರದು ಎಂಬುದಾಗಿ ಅಪೊಸ್ತಲ ಕೃತ್ಯಗಳು 15ನೇ ಅಧ್ಯಾಯ 19ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ಅನ್ಯಜನರ ಮೇಲೆ ಮೋಶೆಯ ಧರ್ಮಶಾಸ್ತ್ರವನ್ನು ಹೇರಬಾರದೆಂದು ಅವರು ತೀರ್ಮಾನಿಸಿದರು. ಅವರನ್ನು ಇದ್ದಕ್ಕಿದ್ದಂತೆ ಸ್ವೀಕರಿಸಿ ಸಾಧ್ಯವಾದಷ್ಟು ಅವರನ್ನು ನಂಬಿಕೆಯಲ್ಲಿ ಬೆಳೆಸಬೇಕೆಂದು. ಪರಮಗೀತ 8ನೇ ಅಧ್ಯಾಯ 10ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನಾನು ಕೋಟೆ, ನನ್ನ ಸ್ತನಗಳು ಅದರ ಬುರುಜುಗಳು. ಹೀಗಿದ್ದು ಸೊಲೊಮೋನನ ದೃಷ್ಟಿಯಲ್ಲಿ ಜಯಶಾಲಿಯಾಗಿ ಸಮಾಧಾನ ಹೊಂದಿದೆನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇದು ಚಿಕ್ಕ ತಂಗಿಯ ಸಂತೋಷದ ವಿಚಾರವಾಗಿತ್ತು. ಅನ್ಯಜನರಿಂದ ಬಂದ ಕ್ರೈಸ್ತರು ಮಹಾಸಭೆಯ ನಿರ್ಣಯವನ್ನು ಸ್ವೀಕರಿಸಿದಾಗ ಧೈರ್ಯ ತಂದುಕೊಂಡು ಸಂತೋಷಪಟ್ಟರು. ದೇವರ ಆಲಯದಲ್ಲಿನ ಒಂದು ಗೋಡೆಯಂತೆ ಅವರು ಪರಿಗಣಿಸಲ್ಪಟ್ಟಾಗ ಈ ಅವಕಾಶಕ್ಕಾಗಿ ಬಹಳ ಸಂತೋಷಪಟ್ಟರು. ಹೀಗಿರಲಾಗಿ ನೀವು ಇನ್ನು ಮೇಲೆ ಪರದೇಶದವರು, ಅನ್ಯರೂ ಆಗಿರದೆ ದೇವಜನರೊಂದಿಗೆ ಒಂದೇ ಸಂಸ್ಥಾನದವರು, ದೇವರ ಮನೆಯವರೂ ಆಗಿದ್ದೀರಿ. ಅಪೋಸ್ತಲರು, ಪ್ರವಾದಿಗಳು ಎಂಬ ಅಸ್ತಿವಾರದ ಮೇಲೆ ನೀವು ಮಂದಿರದೋಪಾದಿಯಲ್ಲಿ ಕಟ್ಟಲ್ಪಟ್ಟಿದ್ದೀರಿ. ಯೇಸು ಕ್ರಿಸ್ತನೇ ಮುಖ್ಯವಾದ ಮೂಲೆಗಲ್ಲು. ಆತನಲ್ಲಿ ಕಟ್ಟಡದ ಎಲ್ಲ ಭಾಗಗಳು ಒಂದಕ್ಕೊಂದು ಹೊಂದಿಕೆಯಾಗಿ ಕಟ್ಟಡವು ವೃದ್ಧಿಯಾಗುತ್ತಾ ಕರ್ತನಲ್ಲಿ ಪರಿಶುದ್ಧ ದೇವಾಲಯವಾಗುತ್ತದೆ. ಆತನಲ್ಲಿ ನೀವು ಸಹ ಪವಿತ್ರಾತ್ಮನ ಮೂಲಕವಾಗಿ ದೇವರಿಗೆ ನಿವಾಸ ಸ್ಥಾನವಾಗುವುದಕ್ಕಾಗಿ ನಮ್ಮ ಸಂಗಡ ಕಟ್ಟಲ್ಪಡುತ್ತಾ ಇದ್ದೀರಿ ಎಂಬುದಾಗಿ ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 19ನೇ ವಚನದಿಂದ 22ನೇ ವಚನದವರೆಗೆ ಓದುತ್ತೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನನ್ನ ಸ್ತನಗಳು ಅದರ ಬುರುಜುಗಳು ಎಂಬುದಾಗಿ ನೋಡುವಾಗ ಚಿಕ್ಕ ತಂಗಿಯು ಅನ್ಯಜನರ ಸಭೆಯ ಸೂಚಕವಾಗಿರುವವಳು. ಬೇಗದಲ್ಲಿ ದೇವರ ವಾಕ್ಯದ ಹಾಲನ್ನುಂಡು ಅನೇಕ ಪುತ್ರ ಪುತ್ರಿಯರನ್ನು ಹೊಂದಿ ಸಾಕಿದಳು. ಈ ಅನ್ಯಜನರ ಸಭೆ ಬಹುಬೇಗನೆ ಬೆಳೆಯಿತು. ಈಗ ಈ ಚಿಕ್ಕ ತಂಗಿಯು ತನ್ನ ಅಕ್ಕನಿಗಿಂತ ಸುಂದರಿಯೂ ಹೆಚ್ಚು ಗೌರವ ಹೊಂದಿದವಳೂ ಆದಳು. ಪ್ರೀತಿಯುಳ್ಳ ದೇವಜನರೇ,
ಈ ಚಿಕ್ಕ ತಂಗಿಯ ಸಾಮ್ಯದಲ್ಲಿ ಒಂದು ಸೌಹಾರ್ದಿಕ ಸಂದೇಶವಿದೆ. ಈ ಚಿಕ್ಕ ತಂಗಿ ಎಂದರೆ ಭೂಲೋಕದ ಎಲ್ಲ ಜನಾಂಗಗಳು ಸೇರಿವೆ ಎಂದು ನಾವು ತಿಳಿದುಕೊಳ್ಳಬೇಕು. ಅನೇಕ ಸ್ಥಳಗಳಲ್ಲಿ ಜನರು ಮದಲಿಂಗನ ಕರೆಯನ್ನು ಕೇಳಿಲ್ಲವಾದ್ದರಿಂದ ಆತನ ಸ್ವರಕ್ಕೆ ಕಿವಿಗೊಡದವರು ತುಂಬ ಮಂದಿ ಇದ್ದಾರೆ. ಸಾರುವವರಿಲ್ಲದೆ ಕೇಳುವುದು ಹೇಗೆ ಎಂಬುದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 14ನೇ ವಚನದಲ್ಲಿ ಓದುತ್ತೇವೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮುಂದಕ್ಕೆ ನಾವು ತೋಟದ ಬದಲಾವಣೆ ಎಂಬ ವಿಚಾರವನ್ನು ಧ್ಯಾನ ಮಾಡೋಣ. ಪರಮಗೀತ 8ನೇ ಅಧ್ಯಾಯ 11ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಸೊಲೊಮೋನನು ನೋಡಿಕೊಳ್ಳುವವರಿಗೆ ಬಲಹಾಮೋನಿನಲ್ಲಿ ಇದ್ದ ತನ್ನ ತೋಟವನ್ನು ಕೊಟ್ಟನು. ಅದರ ಫಲದಿಂದ ಯಾರಾದರೂ 1000 ರೂಪಾಯಿಯನ್ನು ಪಡೆಯಬಹುದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸೊಲೊಮೋನನಿಗೆ ಒಂದು ತೋಟವಿತ್ತು. ಸೊಲೊಮೋನನು ಕ್ರಿಸ್ತನಿಗೆ ಸಂಕೇತವಾಗಿದ್ದಾನೆ. ಮೊದಲ ಗಿತ್ತಿ ಅಂದರೆ ಯಹೂದ್ಯರು ಅನ್ಯಜನರು ಸೇರಿರುವ ಸಭೆಯು ಆ ತೋಟದ ಕುರಿತಾಗಿ ಹೇಳುತ್ತಾಳೆ. ಮೊದಲಿಗೆ ಅದು ಅದರ ಮೂಲ ತೋಟಗಾರರ ಕೈ ಕೆಳಗಿತ್ತು. ಅದು ಇಸ್ರಾಯೇಲ್ ಜನಾಂಗವೇ. ಬಳಿಕ ಅದನ್ನು ಆಕೆಯ ಹತೋಟಿಗೆ ಕೊಡಲಾಯಿತು. ಇದು ಯೇಸು ಮತ್ತಾಯನು ಬರೆದ ಸುವಾರ್ತೆ 21ನೇ ಅಧ್ಯಾಯ 33ನೇ ವಚನದಿಂದ 46ನೇ ವಚನದಲ್ಲಿ ಹೇಳಿದ ಸಾಮ್ಯವೇ ಆಗಿದೆ. ಒಬ್ಬ ಮನೆಯ ಯಜಮಾನನಿದ್ದನು. ಅವನು ಒಂದು ದ್ರಾಕ್ಷೆ ತೋಟವನ್ನು ಮಾಡಿ ಅದರ ಸುತ್ತಲೂ ಬೇಲಿ ಹಾಕಿಸಿ ಅದರಲ್ಲಿ ದ್ರಾಕ್ಷೆಯ ಅಲೆಯನ್ನು ಮಾಡಿಸಿ ಹೂಡೆಯನ್ನು ಕಟ್ಟಿಸಿ ಒಕ್ಕಲಿಗರಿಗೆ ವಾರಕ್ಕೆ ಕೊಟ್ಟು ಬೇರೊಂದು ದೇಶಕ್ಕೆ ಹೋದನು. ಫಲಕಾಲ ಹತ್ತಿರವಾದಾಗ ತನಗೆ ಬರಬೇಕಾದ ಹಣ್ಣುಗಳನ್ನು ತೆಗೆದುಕೊಂಡು ಬರುವುದಕ್ಕಾಗಿ ಆ ಒಕ್ಕಲಿಗರ ಬಳಿಗೆ ತನ್ನ ಆಳುಗಳನ್ನು ಕಳುಹಿಸಲು ಒಕ್ಕಲಿಗರು ಅವನ ಆಳುಗಳನ್ನು ಹಿಡಿದುಕೊಂಡು ಒಬ್ಬನನ್ನು ಹೊಡೆದರು, ಒಬ್ಬನನ್ನು ಕಡಿದು ಹಾಕಿದರು, ಒಬ್ಬನನ್ನು ಕಲ್ಲೆಸೆದು ಕೊಂದರು. ಪುನಃ ಮೊದಲಿನವರಿಗಿಂತ ಹೆಚ್ಚು ಮಂದಿ ಆಳುಗಳನ್ನು ಕಳುಹಿಸಿದನು. ಅವರಿಗೂ ಹಾಗೆಯೇ ಮಾಡಿದರು. ಕಡೆಯಲ್ಲಿ ನನ್ನ ಮಗನಿಗಾದರೂ ಮರ್ಯಾದೆ ತೋರಿಸಾರು ಅಂದುಕೊಂಡು ತನ್ನ ಮಗನನ್ನು ಅವರ ಬಳಿಗೆ ಕಳುಹಿಸಿದನು. ಆದರೆ ಆ ಒಕ್ಕಲಿಗರು ಅವನ ಮಗನನ್ನು ಕಂಡು, ಇವನೇ ಬಾಧ್ಯಸ್ಥನು, ಬನ್ನಿ ಇವನನ್ನು ಕೊಂದು ಹಾಕೋಣ, ಇವನ ಸ್ವಾಸ್ಥ್ಯವನ್ನು ನಾವೇ ತೆಗೆದುಕೊಳ್ಳೋಣ ಎಂದು ತಮ್ಮೊಳಗೆ ಮಾತಾಡಿಕೊಂಡು ಅವನನ್ನು ಹಿಡಿದು ದ್ರಾಕ್ಷೆ ತೋಟದಿಂದ ಹೊರಕ್ಕೆ ದೊಬ್ಬಿ ಕೊಂದು ಹಾಕಿದರು. ಹಾಗಾದರೆ ದ್ರಾಕ್ಷೆ ತೋಟದ ದಣಿಯು ಬಂದಾಗ ಆ ಒಕ್ಕಲಿಗರಿಗೆ ಏನು ಮಾಡುವನು ಅಂದನು. ಇದನ್ನು ನಾವು ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯ 33ನೇ ವಚನದಿಂದ 40ನೇ ವಚನದವರೆಗೆ ನೋಡುತ್ತೇವೆ. ಪ್ರಿಯರೇ, ಅವನು ಬಂದು ಆ ಒಕ್ಕಲಿಗರನ್ನು ಸಂಹರಿಸಿ ತೋಟವನ್ನು ಬೇರೆ ಒಕ್ಕಲಿಗರಿಗೆ ವಹಿಸಿಬಿಡುವನು. ಪರಮಗೀತ 8ನೇ ಅಧ್ಯಾಯ 12ನೇ ವಚನ ಹೀಗೆ ಹೇಳುತ್ತದೆ: ಸೊಲೊಮೋನನೇ, ಆ 1000 ರೂಪಾಯಿ ನಿನಗಿರಲಿ, ಫಲವನ್ನು ನೋಡಿಕೊಳ್ಳುವವರಿಗೆ 200 ರೂಪಾಯಿ ಸೇರಲಿ. ನನ್ನದೇ ಆಗಿರುವ ನನ್ನ ತೋಟವು ನನ್ನ ವಶದಲ್ಲಿಯೇ ಇದೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಫಲವನ್ನು ನೋಡಿಕೊಳ್ಳುವವರಿಗೆ 200 ರೂಪಾಯಿ ಎಂಬುದಾಗಿ ನೋಡುವಾಗ ಅವರ ಕೆಲಸಕ್ಕೆ ಪ್ರತಿಫಲ ದೊರೆಯಲೇಬೇಕಾಗಿದೆ. ಅದೇ ರೀತಿಯಾಗಿ ಕರ್ತನು ಸಹ ಸುವಾರ್ತೆಯನ್ನು ಸಾರುವವರು ಸುವಾರ್ತೆಯಿಂದಲೇ ಜೀವನ ಮಾಡಬೇಕೆಂದು ನೇಮಿಸಿದನು ಎಂಬುದಾಗಿ ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 9ನೇ ಅಧ್ಯಾಯ 14ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ಸೊಲೊಮೋನನೇ, ಆ 1000 ರೂಪಾಯಿ ನಿನಗಿರಲಿ ಎಂಬುದಾಗಿ ನೋಡುವಾಗ ಆಕೆಗಿಂತ ಹಿಂದೆ ಇದ್ದವರ ಹಾಗಲ್ಲ ಅವಳು. ಪೂರ್ಣ ಆದಾಯವು ಕರ್ತನಿಗೇ ಸಲ್ಲಲಿ ಎನ್ನುತ್ತಾಳೆ. ಆದರೂ ಆಕೆ ಆ ತೋಟ ತನ್ನದೇ ಎಂಬಂತೆ ಪೂರ್ಣ ಮನಸ್ಸಿನಿಂದ ಕಾಯುತ್ತಾಳೆ. ನನ್ನದೇ ಆಗಿರುವ ನನ್ನ ತೋಟವು ನನ್ನ ವಶದಲ್ಲಿಯೇ ಇದೆ. ಪ್ರಿಯರೇ, ಚಾರಿತ್ರಿಕವಾಗಿ ಆದಿಸಭೆಯು ದ್ರಾಕ್ಷೆ ತೋಟವನ್ನು ಹಾಗೆಯೇ ಇಟ್ಟುಕೊಂಡಿತ್ತು. ಆದರೆ ದುರದೃಷ್ಟವಶಾತ್ ನಮ್ಮ ಕಾಲದ ಸಭೆಯ ಚಿತ್ರಣ ಬೇರೆಯೇ ಆಗಿರುತ್ತದೆ. ಕ್ರಿಸ್ತನ ಮೊದಲಗಿತ್ತಿಯರಾದ ನಾನು, ನೀವು ನಮ್ಮ ವಶಕ್ಕೆ ದೇವರು ಕೊಟ್ಟ ದ್ರಾಕ್ಷೆ ತೋಟವನ್ನು ನಂಬಿಗಸ್ತರಾಗಿ ಕಾಯೋಣ. ಪರಮಗೀತ 8ನೇ ಅಧ್ಯಾಯ 14ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಎನ್ನಿನಿಯನೇ ತ್ವರೆಪಡು, ಸುಗಂಧ ಸಸ್ಯ ಪರ್ವತಗಳಲ್ಲಿ ಜಿಂಕೆಯಂತೆಯೂ ಪ್ರಾಯದ ಎರಳೆಯಂತೆಯೂ ಇರು ಎಂಬುದಾಗಿ. ಪ್ರಿಯರೇ, ಮೊದಲಗಿತ್ತಿಯು ದ್ರಾಕ್ಷೆ ತೋಟದ ಯಜಮಾನನಿಗೆ ಹಿಂದೆ ಬಾ ಎಂದು ಹೇಳುತ್ತಿದ್ದಾಳೆ. ಪ್ರಕಟಣೆ ಪುಸ್ತಕ 22ನೇ ಅಧ್ಯಾಯ 20ನೇ ವಚನವನ್ನು ಗಮನಿಸಿರಿ. ಪ್ರಿಯಮಿತ್ರನೇ, ನೀನು ಆತನನ್ನು ತಿಳಿದಿರದಿದ್ದರೆ, ಆತನನ್ನು ಪ್ರೀತಿಸದಿದ್ದರೆ, ಆತನನ್ನು ಇತರರಿಗೆ ತಿಳಿಯಪಡಿಸದಿದ್ದರೆ ಈ ಮಾತನ್ನು ನೀನು ಹೇಳಲಾರಿ. ನೀನು ಮೇಲಕ್ಕೆ ನೋಡಿ, ಕರ್ತನಾದ ಯೇಸುವೇ ಬಾ,
ನೀನು ಬರುವುದನ್ನು ನಾನು ಆಶಿಸುತ್ತೇನೆ ಎಂದು ಹೇಳಬಲ್ಲೆಯ? ಆತನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವವರೆಲ್ಲರಿಗೆ ಕಿರೀಟವು ಕೊಡಲ್ಪಡುವುದೆಂದು ಪೌಲನು ಹೇಳಿದ್ದಾನೆ. ಆತನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವುದೆಂದರೆ ಆತನನ್ನೇ ಪ್ರೀತಿಸುವುದೆಂದರ್ಥ. ವಧುವು ವರನನ್ನು ಪ್ರೀತಿಸುವಂತೆ ಆಕೆ ಆತನ ಬರೋಣಕ್ಕಾಗಿ ಸಿದ್ಧಪಡಿಸಿಕೊಂಡು ಕಾತರದಿಂದ ಕಾಯುತ್ತಿರುತ್ತಾಳೆ. ಹೆರ್ಬರ್ಟ್ ರವರ ಗೀತೆಯೊಂದಿಗೆ ಈ ಅದ್ಭುತವಾದ ಪರಮಗೀತವನ್ನು ಕೊನೆಗೊಳಿಸೋಣ. ಆ ಗೀತೆ ಹೀಗಿದೆ: ಕರ್ತನೇ ಬಾ, ನನ್ನ ತಲೆ ಬಿಸಿಯಾಗುತ್ತದೆ, ಹೃದಯ ಅಸ್ವಸ್ಥವಾಗಿದೆ, ನಿನ್ನ ಬರೋಣವನ್ನು ತಡೆಯಬೇಡ, ಹಾಗಾದರೆ ನಾನು ಅಸ್ವಸ್ಥನಾದೇನು? ನನ್ನಾತ್ಮವು ಹಗಲಿರುಳು ಸುಯ್ಯುತ್ತದೆ, ನನಗೆ ಕಾಣಿಸು, ನನ್ನನ್ನು ನಿನ್ನಲ್ಲಿಗೆ ಕರೆದುಕೋ. ನೀನು ಸುಮ್ಮಗಾದರೂ ನಾನೇಕೆ ಸುಮ್ಮಗಿರಲಿ? ದೇವರೇ, ಈ ಜಗದ ಪರಿವೆ ನನಗೇಕೆ? ದುಃಖವೇ ತುಂಬಿದೆ ಇಲ್ಲಿ, ಮೋಡಗಳೇ ಸರಿಯಿರಿ, ಸರಿಯಿರಿ, ನಾನೆದ್ದು ನೋಡಬೇಕು. ನಿನ್ನನ್ನು ನನಗೆ ಕಾಣಿಸು, ನಿನ್ನಲ್ಲಿಗೆ ಕರೆದುಕೋ. ಕೊಯ್ಲಿನ ಕುರಿತು ಮಾತಾಡುತ್ತೇವೆ, ಆ ರೀತಿ ಏನೂ ಇಲ್ಲ. ಆದರೆ ನಮ್ಮ ತೆನೆಗಳನ್ನು ಹುಲ್ಲನ್ನು ಬಿಟ್ಟು ಹೋಗುವಾಗ ಫಲಭರಿತ ವರ್ಷವಿರುವುದಿಲ್ಲ. ಕೊನೆಯ ಪ್ರೀತಿಯ ಆದರೆ ಭಯಭರಿತವಾದ ದಿನ ಬರಲಿದೆ. ನನಗೆ ಕಾಣಿಸು, ನನ್ನನ್ನು ನಿನ್ನಲ್ಲಿಗೆ ಕರೆದುಕೋ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನನ್ನು ನಂಬಿ ಆತನೊಟ್ಟಿಗೆ ಜೀವಿಸುವಂಥ ಜೀವಿತ ನಾವು ಕೂಡ ಆತನ ಬರೋಣವನ್ನು ದಿನನಿತ್ಯ ಎದುರು ನೋಡುವಂಥ ಜೀವಿತವಾಗಿದೆ. ಆತನನ್ನೇ ಎದುರು ನೋಡುತ್ತಾ ನಂಬಿಕೆಯಲ್ಲಿ ಬಲ ಹೊಂದುತ್ತಾ ಯಾವಾಗಲೂ ಸಿದ್ಧರಾಗಿದ್ದುಕೊಂಡು ಜೀವಿಸೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ನಮ್ಮ ಕಡೆಗೆ ದೇವರಿಗಿರುವ ಪ್ರೀತಿಯನ್ನು ನಾವು ತಿಳಿದಿದ್ದೇವೆ, ಅದನ್ನು ನಾವು ನಂಬಿದ್ದೇವೆ. ಪ್ರೀತಿಯು ಮರಣದಷ್ಟು ಬಲವಾಗಿದೆ. ಅನ್ಯಜನರ ಸಭೆ ಎಂಬ ಚಿಕ್ಕ ತಂಗಿಯ ಬಗ್ಗೆ ನಮ್ಮ ಅಭಿಪ್ರಾಯ ಬಹಳ ಮುಖ್ಯವಾದದ್ದು. ಕ್ರಿಸ್ತನ ಮೊದಲಗಿತ್ತಿಯರಾದ ನಾವು ದೇವರು ನಮ್ಮ ವಶಕ್ಕೆ ಕೊಟ್ಟ ದ್ರಾಕ್ಷಿ ತೋಟವನ್ನು ನಂಬಿಗಸ್ತರಾಗಿ ಕಾಯೋಣ. ಮುಂದಿನ ಹೊಸ ಪುಸ್ತಕದ ಅಧ್ಯಯನಕ್ಕಾಗಿ ಪ್ರಾರ್ಥನಾಪೂರ್ವಕವಾಗಿ ಸಿದ್ಧರಾಗಿರಿ. ಪ್ರಾರ್ಥನೆಯನ್ನು ಮಾಡೋಣ. ಕೃಪೆಯಲ್ಲಿ ಐಶ್ವರ್ಯವುಳ್ಳಂಥ ತಂದೆಯೇ, ಪ್ರೀತಿ ಸ್ವರೂಪನಾದ ದೇವರೇ, ಹೌದು ಸ್ವಾಮಿ, ನೀನು ಶಾಶ್ವತವಾದ ಪ್ರೀತಿಯಿಂದ ಪ್ರತಿ ಒಬ್ಬೊಬ್ಬರನ್ನು ನೀನು ಪ್ರೀತಿಸುವಾತನಾಗಿದ್ದಿ. ನಮ್ಮ ಪ್ರೀತಿಯ ಬಾಂಧವರನ್ನು ಹೆಸರೆಸರಾಗಿಯೂ ಕುಟುಂಬವಾಗಿಯೂ ಆಶೀರ್ವದಿಸು. ನಿನ್ನ ಪ್ರೀತಿಯ ರುಚಿಯನ್ನು ನೋಡುವಂತೆ ಕೃಪೆ ತೋರಿಸು. ಕ್ರಿಸ್ತನ ಶಿಲುಬೆಯ ಕಡೆಗೆ ಅವರನ್ನು ಸೆಳೆದುಕೊಳ್ಳಬೇಕೆಂದು ಬೇಡುತ್ತೇವೆ. ಪ್ರಿಯ ಕರ್ತನೆ, ಒಬ್ಬೊಬ್ಬರಿಗೂ ಒಳ್ಳೆ ಆರೋಗ್ಯ, ಒಳ್ಳೆ ಶಕ್ತಿ, ಬಲವನ್ನು ಕೊಟ್ಟು ಅವರನ್ನು ಮುಂದೆ ಸಾಗಿಸಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ. ಆಮೇನ್. ಪ್ರಿಯ ವೀಕ್ಷಕರೇ, ಪರಮಗೀತ ಪುಸ್ತಕ ಅಧ್ಯಯನವು ಎಷ್ಟೊಂದು ಅರ್ಥಗರ್ಭಿತವಾಗಿತ್ತು ಅಲ್ವಾ? ಎಲ್ಲವನ್ನು ತಿಳಿದುಕೊಂಡು ಕರೆ ಮಾಡಲು ಮರ್ತಿದ್ದೀರಾ? ಸೇವೆಯ ಅಭಿವೃದ್ಧಿಗಾಗಿ ಹಿಂದೆ ಕರೆ ಮಾಡಿರಿ. ಮುಂದಿನ ಹೊಸ ಪುಸ್ತಕದ ಅಧ್ಯಯನದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.